ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಕಾನ್ಸ್ಟಿಪೇಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅರ್ಲಿ ಪ್ರೆಗ್ನೆನ್ಸಿ, ಸ್ಪೆಸಿಫಿಕಲಿ ಅರ್ಲಿ ಪ್ರೆಗ್ನೆನ್ಸಿ. ಅಂದರೆ ಏನು ಗೊತ್ತಾ, ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ? ಕಾನ್ಸ್ಟಿಪೇಷನ್ ಇನ್ ದ ಸೆನ್ಸ್ ತೀರಾ ಎಕ್ಸ್ಟ್ರೀಮ್ ಅಂತ ಅಲ್ಲ, ಡಿಫಿಕಲ್ಟಿ ಟು ಪಾಸ್ ಟೂಲ್ಸ್ ಅಂತ ಹೇಳ್ಬೋದು ಆಯಿತಾ. ಏನಂತಂದರೆ ಕಕ್ಕ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಆಯಿತಾ. ತುಂಬ ಪ್ರೆಷರ್ ಹಾಕಿದವಾಗ ನಿಮಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಅಷ್ಟೇ. ಅದು ಯಾಕಾಗುತ್ತೆ, ಏನು, ಆಲ್ ಆಫ್ ಅ ಸಡನ್ ಇಷ್ಟು ದಿವಸ ನನಗೇನು ಈ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲಲ್ಲ, ಈಗ ಯಾಕೆ ಒಂದೇ ಸತಿ ಹಿಂಗಾಯಿತು ಅಂತಂತ ಕೇಳಿದರೆ, ಫಸ್ಟ್ ಥಿಂಗ್ ಏನು ಹೇಳ್ತೀನಿ, ನೀವು ಕನ್ಸೀವ್ ಆಗಿದ್ದೀರಾ, ಪ್ರೆಗ್ನೆಂಟ್ ಅಂತ ಗೊತ್ತ ತಕ್ಷಣ ಸ್ಟ್ರೈಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಕಟ್ ಆಗಿಬಿಡುತ್ತೆ ಆಯಿತಾ. ನೀವು ಎಲ್ಲ ಮುಂಚೆ ಹೇಗೆ ಓಡೋದಾಗಿರ್ಬೋದು, ನಡೆಯೋದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ ಅರ್ಧಕ್ಕರ್ಧ ಕಮ್ಮಿ ಆಗಿಬಿಡುತ್ತೆ ಯೂಶ್ವಲಾಗಿ ಆಯಿತಾ. ನೀನು ಇವಾಗ ಪ್ರೆಗ್ನೆಂಟು ಫಸ್ಟ್ 3 months ಆರ್ ವೆರಿ ಕ್ರೂಷಿಯಲ್, ತುಂಬ ಕೇರ್ಫುಲ್ ಆಗಿರಬೇಕು. ಇಂಥದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿ ಕೂತಿರು, ಮಲ್ಕೊಂಡಿರು, ಹಾಂ ಅಂತಂತ ಹೇಳಿದ ತಕ್ಷಣ ಸ್ಟ್ರೈಟ್ ಅವೇ ಏನು ಮಾಡಿಬಿಡ್ತೀವಿ, ರೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಯಾವಾಗ ಇದು ರೆಸ್ಟಿಂಗ್ ಆಗುತ್ತೆ, ಆ್ಯಂಡ್ ಮೋರ್ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಏನಾದರೂ ಇತ್ತು ಅಂತಂದರೆ, ಅಯ್ಯೋ ನನಗೆ ಏನಾಗ್ಬಿಡುತ್ತೋ ಏನೋ ಅನ್ನೋ ಟೆನ್ಷನಿಂದನೇ ನಾವೇನು ಮಾಡಲ್ಲ ಆಯಿತಾ. ಕೂತಲ್ಲೇ ಕೂತಿರ್ತೀವಿ, ಇಲ್ಲ ಮಲ್ಕೊಂಡಿರ್ತೀವಿ. ಸೊ ಈ ಥರ ಮಾಡಿದವಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ನಮ್ಮ ದೇಹ ಫುಡ್ನ ಪ್ರೊಸೆಸ್ ಮಾಡುತ್ತೆ. ಯಾವಾಗ ಆ್ಯಕ್ಟಿವಿಟಿ ಇಲ್ಲ ಅಂತಂದವಾಗ ಒಳಗೆ ಏನು ಪ್ರೊಸೆಸ್ ಇರುತ್ತಲ್ಲ ಅದು ಸ್ಲೋ ಆಗುತ್ತೆ. ಸೊ ಯಾವಾಗ ಸ್ಲೋ ಆಗುತ್ತೆ ಆವಾಗ ಮೋಷನ್ ಬರೋದಕ್ಕೂ ಕೂಡ ಕಷ್ಟ ಆಗುತ್ತೆ ಒಂದು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ ಈ ಥರ ಏನಾದರೂ ಇತ್ತು ಅಂತಂದರೆ ಅವರು ತಿನ್ನೋ ಪೋರ್ಷನ್ ಕೂಡ ಕಮ್ಮಿ ಆಗುತ್ತೆ. ಯಾವಾಗ ತಿನ್ನೋ ಪೋರ್ಷನ್ ಮುಂಚೆಕ್ಕಿಂತ ಕಮ್ಮಿ ಆಗುತ್ತೆ ಆವಾಗ ಆಟೋಮೆಟಿಕಲಿ ಮೋಷನ್ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ. ಯಾವಾಗ ನೀವು 2 days 3 days ನಿಮ್ಗೆ ಏನಾದರೂ ನೀವು ಕಂಪ್ಲೀಟಾಗಿ ಕಮ್ಮಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ ಆಫ್ ಅ ಸಡನ್, ಆವಾಗ ಬೇಕಾದ್ರೆ ನೋಡಿ ನಿಮಗೆ ಆಬ್ವಿಯಸ್ಲಿ ಮೋಷನ್ ಹೋಗೋದಕ್ಕೆ ಕಷ್ಟ ಆಗುತ್ತೆ, ನಿಮ್ಗೆ ಬರೋದೇ ಇಲ್ಲ ಕೆಲವೊಂದಿಷ್ಟು ಟೈಮಲ್ಲಿ ಆಯಿತಾ. ಸೊ ಇಟ್ ಇಸ್ ಮೋರ್ ಕಾಮನ್. ಈ ಥರ ಮಾರ್ನಿಂಗ್ ಸಿಕ್ನೆಸ್ ಇದ್ದವ್ರಿಗೆಲ್ಲ ವಾಂತಿ ಮಾಡ್ತಾ ಇದ್ರು ಅಂಥವ್ರಿಗೆಲ್ಲರಿಗೂ ಅಂತೂ ಖಂಡಿತವಾಗ್ಲೂ ಊಟ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ಹಿಂಗೆ ಆಗೋದಿಲ್ಲ ಆವಾಗ ಆಬ್ವಿಯಸ್ಲಿ ಮೋಷನ್ ಪಾಸ್ ಮಾಡೋದು ಸಹಿತ ಕಷ್ಟ ಆಗುತ್ತೆ ಆಯಿತಾ. ಸೊ ಇಟ್ಸ್ ಕಾಮನ್, ನೋ ನೀಡ್ ಟು ವೆರಿ. ಎಲ್ಲರಿಗೂ ಆಗುತ್ತೆ, ನನಗೂ ಆಗಿತ್ತು, ನನಗಿದು ಆಗಿತ್ತಪ್ಪ, ಇದು ನನಗಾಗಿತ್ತು ಆಯಿತಾ. ಬಟ್ ಕೆಲವೊಂದಿಷ್ಟು ಡಾಕ್ಟರ್ಸ್ ಕೂಡ ಕೇಳ್ತಾರೆ, ಇದನ್ನು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದರೆ ಫಸ್ಟ್ ಥಿಂಗ್ ಆಗುತ್ತಂತೆ ಇದು. ಸೊ ಹಾಗಾಗಿ ಡಾಕ್ಟರ್ಸ್ನು ಕೂಡ ಇದನ್ನ ಕನ್ಸಿಡರ್ ಮಾಡ್ತಾರೆ, ನಿಮ್ಗೆ ಏನಾದರೂ ಮೋಷನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆನಾ ಅಂತ ಕೂಡ ಕೇಳ್ತಾರೆ ಆಯಿತಾ. ಸೊ ನನಗಾಗಿತ್ತಿದು ಮೇಜರ್ ಪ್ರಾಬ್ಲಮ್ ಏನಲ್ಲ. ಬಟ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂತಂದರೆ, ತುಂಬ ಪ್ರೆಷರ್ ಹಾಕಿ ನಾವು ಕಕ್ಕ ಮಾಡೋದಕ್ಕೆ ಟೈಮ್ ಮಾಡಿದ್ವಿ ಅಂತಂತಂದರೆ ಆವಾಗ ಬ್ಲಡ್ ಬರುವಂತಹ ಚಾನ್ಸಸ್ ಇರುತ್ತೆ ಆಯಿತಾ. ಫ್ರಿಕ್ಷನಿಂದ ಆ್ಯನಲ್ ಬ್ಲೀಡಿಂಗ್ ಆಗಿರ್ಬೋದು, ಯೂಟ್ರೈನ್ ಬ್ಲೀಡಿಂಗ್ ಕೂಡ ಆಗಬಹುದು. ಸೊ ನಮಗೆ ಯಾವುದರಿಂದ ಬ್ಲೀಡಿಂಗ್ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಆ್ಯನಲ್ ಬ್ಲೀಡಿಂಗ್ ಅಂತಂತಂದರೆ ಕಕ್ಕ ಮಾಡೋ ಪ್ಲೇಸ್ ಏನಿರುತ್ತಲ್ಲ, ಓಪನಿಂಗ್ ಏನಿರುತ್ತಲ್ಲ ಅದನ್ನು ಆ್ಯನಸ್ ಅಂತ ಕರಿತೀವಿ. ಅಲ್ಲಿಂದ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಇಟ್ಸ್ ಓಕೆ, ಅದನ್ನು ಕ್ಯೂರ್ ಮಾಡಬಹುದು. ಅದರಿಂದ ನಿಮ್ಮ ಮಗುವಿಗೆ ಏನೂ ತೊಂದರೆ ಆಗೋದಿಲ್ಲ ಯೂಶ್ವಲಾಗಿ. ಬಟ್ ಯೂಟ್ರೈನ್ ಬ್ಲೀಡಿಂಗ್ ಏನಾದರೂ ಆಯಿತು ಅಂತಂತಂದರೆ ದೆನ್ ಆವಾಗ ಮಾತ್ರ ಮಗುವಿಗೆ ಕೂಡ ಕಷ್ಟ ಆಗುತ್ತೆ. ಸೊ ಯಾವಾಗ ತುಂಬ ಎಕ್ಸ್ಟ್ರೀಮ್ ಆಗಿ ಪ್ರೆಷರ್ ಹಾಕಿ ಎಲ್ಲ ನಾವು ಮೋಷನ್ ಪಾಸ್ ಮಾಡಬೇಕಾಗಿರುವಂಥ ಸ್ಥಿತಿ ಬರುತ್ತೆ ಆವಾಗ ಆ್ಯನಲ್ ಬ್ಲೀಡಿಂಗು, ಯೂಟ್ರೈನ್ ಬ್ಲೀಡಿಂಗ್ ಎಲ್ಲ ಆಗುತ್ತೆ. ಸೊ ಆವಾಗ ಅದು ಮೋರ್ ಏನಂತ ಹೇಳ್ಬೋದು, ಕಷ್ಟ ಅಂತ ಹೇಳ್ಬೋದು ಆಯಿತಾ. ಅದು ತುಂಬ ಕಷ್ಟ, ಆವಾಗ ಆ ಫೇಸ್ನ ರೀಚ್ ಆಗಬಾರ್ದು. ಸೊ ನಿಮ್ಗೆ ಯಾವಾಗ ಇದು ಕಾನ್ಸ್ಟಿಪೇಷನ್ ಥರ ಆಗ್ತಾ ಇದೆ, ಯಾವಾಗ ನಿಮಗೆ ಮೋಷನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದವಾಗ ಏನೆಲ್ಲ ಮಾಡಬೇಕು, ಏನೆಲ್ಲ ಡಯಟ್ ಆಗಿರಬಹುದು, ಏನೆಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಮೋಷನ್ ಕ್ಲಿಯರ್ ಆಗುತ್ತೆ, ಈಸಿ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಫಸ್ಟ್ ಥಿಂಗು, ಸ್ಟೇ ಹೈಡ್ರೇಟೆಡ್. ಅಂದರೆ ಚೆನ್ನಾಗಿ ನೀರು ಕುಡೀರಿ. ಹೈಡ್ರೇಷನ್ ಅಂತ ಅಂದ ತಕ್ಷಣವೇ ಫುಲ್ ಬರೀ ನೀರೇ ಕುಡಿಬೇಕು ಹಂಗಲ್ಲ. ನೀರು ಜೊತೆಗೆ ಮಿನಿಮಮ್ 2 to 3 liters ಆಫ್ ವಾಟರ್ ಮಿನಿಮಮ್ ಆಯಿತಾ. ಅದ್ರ ಜೊತೆಗೆ ನಿಮಗೆ ಫುಲ್ ಬರೀ ನೀರೇ ಕುಡಿಯೋಕ್ಕಾಗ್ತಾ ಇಲ್ಲ ಅಂತಂದವಾಗ 2 liters ವಾಟರ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮಜ್ಜಿಗೆ ತೊಗೊಳ್ಳಿ, ಒಂದು ದೊಡ್ಡ ಗ್ಲಾಸ್ ಮಜ್ಜಿಗೆ, ಜ್ಯೂಸು, ಫ್ರೆಶ್ ಫ್ರೂಟ್, ಸೀಸ್ನಲ್ ಫ್ರೂಟ್ಸ್ ಏನಿರುತ್ತೆ ಆ ಸೀಸ್ನಲ್ ಫ್ರೂಟ್ಸ್ದು ಜ್ಯೂಸ್ ತೊಗೊಳ್ಳಿ. ನೋ ಆ್ಯಡೆಡ್ ಶುಗರ್. ಪ್ರೆಗ್ನೆಂಟ್ ಇದ್ದವ್ರಿಗೆ ನಾನು ಮೋರ್ ಸ್ಪೆಸಿಫಿಕ್ಕಾಗಿ ಹೇಳೋದು, ಶುಗರ್ನ ಆ್ಯಡ್ ಮಾಡ್ಕೋಬೇಡಿ, ಆದಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಡಿ. ಅದರಲ್ಲೂ PCOD ಇದ್ದಂಥವ್ರು ಏನಾದರೂ ಕನ್ಸೀವ್ ಆಗಿದ್ದೀರಾ ಅಂತಂತಂದರೆ ದಯವಿಟ್ಟು
ಶುಗರ್ ಆ್ಯಡ್ ಮಾಡ್ಕೋಬೇಡಿ ಯಾವುದೇ ಜ್ಯೂಸುಗೂ, ಆಯಿತಾ. ಸೊ ಜ್ಯೂಸಸ್ ಆಗಿರ್ಬೋದು, ಸೂಪ್ಸ್ ಆಗಿರಬಹುದು, ವೆಜಿಟೇಬಲ್ ಸೂಪ್ಸ್ ಆಗಿರ್ಬೋದು, ಟೊಮ್ಯಾಟೊ ಸೂಪ್ ಆಗಿರ್ಬೋದು, ಯಾವುದೇ ಸೂಪ್ ಆಗಿರಬಹುದು, ಗಂಜಿ, ರಾಗಿ ಗಂಜಿ ಆಗಿರಬಹುದು, ಬಾರ್ಲಿ ಗಂಜಿ ಅಂತೂ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ನಿಮಗೆ ಬಾರ್ಲಿ ಗಂಜಿ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಹಾಗಾಗಿ ಬಾರ್ಲಿ ಗಂಜಿ ತೊಗೊಳ್ಳಿ, ರಾಗಿ ಗಂಜಿ ತೊಗೊಳ್ಳಿ, ಮಜ್ಜಿಗೆ ತೊಗೊಳ್ಳಿ, ಸೂಪ್ಸ್ ತೊಗೊಳ್ಳಿ, ಆ್ಯಂಡ್ ಫ್ರೂಟ್ ಜ್ಯೂಸಸ್ ತೊಗೊಳ್ಳಿ, ಎಳ್ನೀರು ತೊಗೊಳ್ಳಿ, ಆಯಿತಾ. ಇವೆಲ್ಲದರ ಜೊತೆಗೆ ನೀರು ಕುಡೀರಿ. ಇದೆಲ್ಲನೂ ಕುಡ್ಕೊಂಡು ಕೂತ್ರೆ ಊಟ ಯಾವಾಗ ಮಾಡೋದು ಅಂತ ಕೇಳ್ಬೋದು. ಇದನ್ನೆಲ್ಲ ಒಂದೇ ದಿವಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆಲ್ಟರ್ನೇಟಿವ್ ಡೇಸು ನಿಮಗೆ ಯಾವಾಗ ಏನೇನು ಬೇಕು ಅದನ್ನು ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಥರದ್ದು ಯಾವುದಾದ್ರೂ ಇವತ್ತು ಗಂಜಿ, ನಾಳೆ ರಾಗಿ ಗಂಜಿ, ಅದ್ರ ಮರುದಿವಸ ಮಜ್ಜಿಗೆ, ಅದ್ರ ಮರುದಿವಸ ಜ್ಯೂಸು, ಈ ಥರ ಮಾಡ್ಕೊಳ್ಳಿ. ನಿಮಗೆ ಒಂದೇ ದಿವಸ ಎಲ್ಲನೂ ಕುಡಿ ಅಂತ ಹೇಳಲ್ಲ, ಬಟ್ ನಿಮಗೆ ಕುಡಿಬೇಕು ಅಂತ ಅನ್ಸಿದ್ರೆ ಯಾವುದನ್ನು ಕುಡಿಬೇಕು ಅಂತ ಅನಿಸುತ್ತೆ ಅದನ್ನು ಕುಡಿ. ಓಕೆ, ನೆಕ್ಸ್ಟು ಫೈಬರ್ ರಿಚ್ ಫುಡ್ಸ್. ಇದರಲ್ಲಿ ಫ್ರೂಟ್ಸೂ ಬರುತ್ತೆ, ವೆಜಿಟೇಬಲ್ಸೂ ಬರುತ್ತೆ, ಆಯಿತಾ. ಎಲ್ಲ ಥರದ ಫ್ರೂಟ್ಸು ವೆಜಿಟೇಬಲ್ಸ್ನ, ಫೈಬರ್ ರಿಚ್ ಫ್ರೂಟ್ಸು ವೆಜಿಟೇಬಲ್ಸ್ನ, ಕಲರ್ಫುಲ್ ಫ್ರೂಟ್ಸು ವೆಜಿಟೇಬಲ್ಸ್ನ ತೊಗೊಳ್ಳಿ. ಅದರಲ್ಲೂ ಮೋರ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಕ್ಯಾರೆಟ್, ಮೂಲಂಗಿ, ಆಯಿತಾ, ಸೊಪ್ಪುಗಳಾಗಿರಬಹುದು, ಸೋರೆಕಾಯಿ, ಇವೆಲ್ಲನೂ ಫೈಬರ್ ರಿಚ್ ಫ್ರೂಟ್ಸು. ಸ್ಪೆಷಲಿ ಸೋರೆಕಾಯಿ ನಿಮಗೆ ಮೋಷನ್ ಕ್ಲಿಯರ್ ಮಾಡಿಬಿಡುತ್ತೆ, ಆಯಿತಾ. ಸೌತೆಕಾಯಿನೇ ಬಿಟ್ಬಿಟ್ಟಿದ್ದೀನಿ, ಸೌತೆಕಾಯಿ, ಆಯಿತಾ. ಸೊ ಇವೆಲ್ಲ ನಿಮಗೆ ಮೋಷನ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಯಿತಾ. ಬಿ ಫಿಸಿಕಲಿ ಆ್ಯಕ್ಟಿವ್. ಅಂದರೆ ಕನ್ಸೀವ್ ಆಗಿದ್ದೀವಿ ಅಂದ ತಕ್ಷಣ ಕಂಪ್ಲೀಟಾಗಿ ರೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಪ್ರೆಗ್ನೆನ್ಸಿ ಏನು ರೋಗ ಅಲ್ಲ ಗುರು, ಆಯಿತಾ. ಸೊ ಆರಾಮಾಗಿ ಅಡ್ಡಾಡಿಕೊಂಡು ನಿಮಗೆ ಏನೇನು ಬೇಕು ಅದನ್ನು ಮಾಡಿಕೊಂಡು ಬೇರ್ ಮಿನಿಮಮ್ ಏನೇನೆಲ್ಲ ಇರುತ್ತೆ ನಿಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಿ, ಆಯಿತಾ. ಎಲ್ಲದಕ್ಕೂ ಕಂಪ್ಲೀಟಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು ನಿಮಗೆ 30 ಮಿನಿಟ್ಸ್ ವಾಕ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸ್ಟಾರ್ಟ್ ವಿತ್ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಆಮೇಲೆ ಗ್ರ್ಯಾಜುವಲ್ ಆಗಿ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ವಾಕಿಂಗು ನಿಮಗೆ ಥ್ರೂಔಟ್ ಪ್ರೆಗ್ನೆನ್ಸಿ ಹೆಲ್ಪ್ ಆಗುತ್ತೆ. ಡ್ಯೂರಿಂಗ್ ಡೆಲಿವರಿ ಆಲ್ಸೋ ನಿಮಗೆ ಈ ವಾಕಿಂಗು ತುಂಬಾ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಹಾಗಾಗಿ ಫಿಸಿಕಲ್ಲಾಗಿ ಆ್ಯಕ್ಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಸ್ಟೂಲ್ ಸಾಫ್ಟ್ನರ್ ಅಂತ ಡಾಕ್ಟರ್ನ ಕೇಳಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ನಿಮ್ಮ ಕಂಡೀಷನ್ ನೋಡಿಕೊಂಡು ನಿಮಗೆ ಸ್ಟೂಲ್ ಸಾಫ್ಟ್ನರ್ನ ಕೊಡ್ತಾರೆ. ಅಂದರೆ ಮೋಷನು ಒಂದು ಸ್ವಲ್ಪ ಮೆತ್ತಗಾಗೋದಕ್ಕೆ ಕೊಡ್ತಾರೆ. ಸೊ ಯಾವಾಗ ಅದು ಸಾಫ್ಟ್ ಆಗುತ್ತೆ ನಿಮಗೆ ಪಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ, ಆಯಿತಾ. ಸೊ ಸ್ಟೂಲ್ಸ್ ಯಾವಾಗ ಪಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಲೆಕ್ಸೆಟಿವ್ಸ್ನ ತೊಗೊಳೋದಕ್ಕೆ ಹೋಗ್ಬಿಡಿ. ಒಂದು ಪೌಡ್ರ್ ಬರುತ್ತೆ, ಆಯಿತಾ, ಲೆಕ್ಸೆಟಿವ್ಸ್ ಅಂತ ಹೇಳಿ ಆ ಪೌಡ್ರನ್ನೆಲ್ಲ ತೊಗೊಳೋದಕ್ಕೆ ಹೋಗ್ಬಿಡಿ. ಫಸ್ಟ್ ಡಾಕ್ಟರ್ ಹತ್ರ ಕೇಳಿ, ಡಾಕ್ಟರ್ ಹೇಳಿ ಆದಮೇಲೆ ತೊಗೊಳ್ರಿ. ಯಾವುದೇ ಮೆಡಿಸಿನ್ ಆಗಿರೋದು, ಮೆಡಿಸಿನ್ ನೀವು ಯೂಸ್ ಮಾಡ್ತೀನಿ ಅನ್ನೋದೇ ಆದರೆ ಡಾಕ್ಟರ್ನ ಕೇಳಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಟಿಪ್ಪು, ಚಿಯಾ ಸೀಡ್ಸ್ನ 1 ಸ್ಪೂನ್ ಚಿಯಾ ಸೀಡ್ಸ್ನ ನೀರಿನಲ್ಲಿ ಹಾಕಿ ನೆನೆ ಇಡಿ, ಆಯಿತಾ. ಬೆಳಗ್ಗೆ ಎದ್ಮೇಲೆ ಅದಕ್ಕೊಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಅದನ್ನು ವಾರ್ಮ್ ವಾಟರ್ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕುಡಿತಾ ಬನ್ನಿ. ಸೊ ಇದನ್ನು ಕೂಡ ನಿಮ್ಮ ಮೋಷನ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆ. ನಿಮಗೆ ಡೈರೆಕ್ಟಾಗಿ ಅಲ್ಲಿ ವಿಟಮಿನ್ ಸಿ ಕೂಡ ಸಿಗುತ್ತೆ, ನಿಂಬೆಹಣ್ಣು ಹಿಂಡ್ಕೊತೀರಲ್ವ. ಸೊ ಥ್ರೂಔಟ್ ಪ್ರೆಗ್ನೆನ್ಸಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಟ್ಟರೆ ನೆಕ್ಸ್ಟ್ ಟಿಪ್ಪು ಒಣ ದ್ರಾಕ್ಷಿನ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಆ ನೀರನ್ನು ಕುಡೀರಿ, ಜೊತೆಗೆ ದ್ರಾಕ್ಷಿನ ಕೂಡ ತಿನ್ನಿ. ಸೊ ದಟ್ ನಿಮಗೆ ಡ್ರೈ ಫ್ರೂಟ್ನೂ ತಿನ್ನಂಗಾಗುತ್ತೆ, ಇದು ಮೋಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಜೀರಿಗೆ ನೀರು. 1 ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಬೆಳಗ್ಗೆ ಎದ್ಬಿಟ್ಟು ಆ ಜೀರಿಗೆ ನೀರನ್ನು ಕುಡಿಯೋದು, ಓಕೆ. ಇಲ್ಲ ಅದನ್ನು ಕುದಿಸ್ಬಿಟ್ಟು ಕೂಡ ಕುಡಿಬೋದು, ಜೀರಿಗೆ ನೀರನ್ನು ಕುದಿಸಿ ಕೂಡ ಕುಡಿಬಹುದು. ನೆಕ್ಸ್ಟು ಖರ್ಜೂರ ತಿನ್ನಿ. ಆ್ಯಂಡ್ ಖರ್ಜೂರ ಯಾವುದೇ ಕಾರಣಕ್ಕೂ ಬಿಡಬೇಡಿ, 2 ಖರ್ಜೂರ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ಮೊಸರು, ಕಂಪಲ್ಸರಿ ಮೊಸರು ಪ್ರೋಬಯೋಟಿಕ್ ಹೀರೋ ಅದು, ಆಯಿತಾ. ಸೊ ಪ್ರೋಬಯೋಟಿಕ್ ಹೀರೋ ಆಗಿರೋದ್ರಿಂದ ಮೊಸರನ್ನ ಕಂಪಲ್ಸರಿ ಡೈಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊಸರೇ ತಿಂತಾ ಇರಲಿಲ್ಲ, ಹಾಗಾಗಿ ಅದನ್ನು ಮಜ್ಜಿಗೆ ಮಾಡಿಕೊಂಡು ಮೊಸರವರ ತಮ್ಮನ್ನು ಮಾಡಿಕೊಂಡು ಕುಡಿತಿದ್ದೆ. ಹೆಂಗೋ ಒಟ್ಟು ಸೇರಿಸ್ಬೇಕು ಅಂತ ಮಜ್ಜಿಗೆ ಮಾಡಿಕೊಂಡು ಅದರೊಳಗೆ ಗಂಜಿ ಮಾಡಿ ಹಾಕ್ಕೊಂಡು, ಅದು ನನಗೆ ವಾಸನೆ ಎಲ್ಲ ಆಗಲ್ಲ ಅಂತಂತ ಹೇಳ್ಬಿಟ್ಟು ಎಲ್ಲ ಕಂತ್ರಾಟ ಮಾಡಿದ್ದೀನಿ. ಒಟ್ಟು ಮಜ್ಜಿಗೆ ಕುಡಿಬೇಕಲ್ವಾ, ಓಕೆ ಕುಡಿತೀನಿ. ಮೊಸರು ಅವ್ರ ಅಣ್ಣನೋ ತಮ್ಮನೋ ಏನೋ ಅವ್ರದ್ದೇ ಕ್ಯಾಟಗರಿ, ಅವ್ರ ಫ್ಯಾಮಿಲಿ ಫುಲ್ಲು, ನಿನಗೇನು ಒಟ್ಟು ಮೊಸರಿನ ಅಂಶ ಒಳಗಡೆ ಹೋಗ್ಬೇಕಲ್ಲ, ಹೋಗಿಸ್ತೀನಿ ಅಂತಂತ ಹೇಳಿ ಅದನ್ನು ಕುಡಿತಾ ಇದ್ದೆ ಕಣ್ಣು ಮುಚ್ಕೊಂಡು, ಆಯಿತಾ. ಸೊ ನೀವು ಅದನ್ನು ಮಾಡಿ. ಡೈಲಿ ಊಟದಲ್ಲಿ 1 ಚಮಚ ತುಪ್ಪ 1 ಚಮಚ ತುಪ್ಪನ
ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ಮೋಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಡೆಲಿವರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಆಯಿತಾ? ನಿಮಗೆ ಊಟದಲ್ಲಿ ಇಷ್ಟ ಆಗ್ತಾ ಇಲ್ಲ ಅಂತಂತಂದರೆ ಅರ್ಧ ಚಮಚ ತುಪ್ಪನ ಬಿಸಿನೀರಿಗೆ ಹಾಕ್ಕೊಂಡು ಬಿಸಿನೀರನ್ನು ಕುಡೀರಿ. ಸೊ ಇದರಿಂದ ನಿಮಗೆ ಮೋಷನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಹೊರಗಡೆಯಿಂದ ತಂದಿರೋಂತಹ ಫುಡ್ ಐಟಮ್ಸ್ನ ಆದಷ್ಟು ಕಮ್ಮಿ ಮಾಡಿ. ಅದರಲ್ಲಿ ಆ್ಯಡೆಡ್ ಶುಗರ್ ಇರುತ್ತೆ, ಆ್ಯಡೆಡ್ ಸಾಲ್ಟ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಇವೆಲ್ಲವೂ ನಿಮ್ಮ ಪ್ರೆಗ್ನೆನ್ಸಿಗೂ ಕಷ್ಟ ಕೊಡುತ್ತೆ ಆ್ಯಂಡ್ ಮೋಷನ್ ಪಾಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಆದಷ್ಟು ಹೊರಗಡೆಯಿಂದ ತಂದು ತಿನ್ನೋದನ್ನು ಕಂಪ್ಲೀಟ್ ಥ್ರೂಔಟ್ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಿದ್ರೆ ಬೆಟರ್. ಆಯಿತಾ? ನಿಮ್ಗೆ ಅಷ್ಟು ಮಿಕ್ಕಿ ತಿನ್ನಲೇಬೇಕು ಅಂತ ಅನಿಸಿದ್ರೆ ಗೋಬಿ ಮಂಚೂರಿ ತಿನ್ನೋ ಬದಲು ಪಾನಿಪುರಿ ತಿನ್ನಿ. ಆಯಿತಾ? ದಿಸ್ ಇಸ್ ಕಂಪೇರ್ ಮಾಡಿದ್ರೆ ಇದು ಹೆಲ್ದಿ. ಪಾನಿಪುರಿ, ಇದು ಗೋಬಿ ಮಂಚೂರಿ ಗೋವಿಂದ. ಆಯಿತಾ? ಸೊ ಇದನ್ನು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬಿಟ್ ಹೆಲ್ದಿ ಅಂತ ಅಷ್ಟೇ. ಆಯಿತಾ? ಬಟ್ ಎಂಡ್ ಆಫ್ ದಿ ಡೇ ಎರಡು ಹೊರಗಡೆ ಇದೆ, ಎರಡು ಜಂಕ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ಇದರಲ್ಲಿ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂತಂದರೆ ಒಂದನ್ನು ತಿನ್ನಿ. ಅದು ಎಷ್ಟು ಚೀಟ್ ಡೇ ಥರ ಒನ್ಸ್ ಇನ್ ಅ ವೈಲ್ ಅಷ್ಟೇ. ಅದನ್ನು ಮತ್ತೆ ಡೈಲಿ ಬೇಸಿಸ್ ಮೇಲೆ ತಿನ್ನಕ್ಕೆ ಹೋಗಬೇಡಿ. ಇದಿಷ್ಟನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮದು ಮೋಷನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ಅದು ಖಂಡಿತವಾಗ್ಲೂ ಸಾರ್ಟ್ ಔಟ್ ಆಗುತ್ತೆ. ಓಕೆ, ಆ್ಯಂಡ್ ಇದು ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.